ಕಥಕಳಿ, ಆಂಧ್ರ ಪ್ರದೇಶದಲ್ಲಿ ಕುಚ್ಚುಪುಡಿ, ತಮಿಳುನಾಡಿನಲ್ಲಿ ಭರತನಾಟ್ಯಂ, ಕರ್ನಾಟಕದಲ್ಲಿ ಯಕ್ಷಗಾನ. ಅಷ್ಟು ಮಾತ್ರ ಅಲ್ಲ, ವೆಸ್ಟರ್ನ್, ಕ್ಲಾಸಿಕಲ್, ಸಾಲ್ಸಾ, ಜಾಜ್, ಫ್ರೀ ಸ್ಟೈಲ್ ಹೀಗೆ ಹಲವಾರು ನೃತ್ಯ ಶೈಲಿಯನ್ನು ನೋಡಬಹುದಾದಂತಹ ಒನ್ ಅಂಡ್ ಓನ್ಲಿ ರಿಯಾಲಿಟಿ ಶೋ, ಅದುವೇ ಡಾನ್ಸ್ ಸಮರ ಟ್ಯಾಲೆಂಟ್ ಅಮರ. ಇದುವೇ ನಿಮ್ಮ ನೆಚ್ಚಿನ ಬೆಂಗಳೂರು ದೂರದರ್ಶನ ಚಂದನ ವಾಹಿನಿ ನಿಮಗಾಗಿ ತಂದಿರುವ ಹೊಸ ರಿಯಾಲಿಟಿ ಶೋ ಡ್ಯಾನ್ಸ್ ಸಮರ. ನಾನು ನಿಮ್ಮ ಮನೆ ಮಗಳು ಐಶು. ನಾನು ನಿಮ್ಮ ಸ್ನೇಹಿತ ಕಿರಣ್ ಆದಿತ್ಯ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆ ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡಿದ್ದೀವಿ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ, ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಹಲವಾರು ಪಾರ್ಟಿಸಿಪೆಂಟ್ಸ್ ಬರ್ತಾ ಇದ್ದಾರೆ. ಅವರ ವಿಭಿನ್ನವಾದಂತಹ ನೃತ್ಯ ಶೈಲಿಯನ್ನು ತಗೊಂಡು ಡಾನ್ಸ್ ಜೊತೆಗೆ ಮನೋರಂಜನೆ ಜೊತೆಗೆ ಡಾನ್ಸ್ ಮಾಹಿತಿಯನ್ನು ಕೊಡುವ ಏಕೈಕ ರಿಯಾಲಿಟಿ ಶೋ ನಮ್ಮ ಡಾನ್ಸ್ ಸಮರ. ಈ ಒಂದು ಶೋನ ಜಡ್ಜ್ ಮಾಡೋದಕ್ಕೆ ನಮ್ಮ ಜೊತೆ 3 ಜನ ವಂಡರ್ಫುಲ್ ಜಡ್ಜಸ್ ಇದ್ದಾರೆ. ಅದರಲ್ಲಿ ಮೊದಲನೇ ಅವರು ನಮ್ಮ ನಿಹಾಲ್ ಪಾಷಾ ಅವರು. ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಹಿ ಇಸ್ ವೆಲ್ ವರ್ಸ್ಡ್ ಇನ್ ಕಂಟೆಂಪರರಿ, ಬ್ಯಾಲೆ, ಭರತನಾಟ್ಯಂ ಅಂಡ್ ಅರ್ಬನ್ ಸ್ಟೈಲ್ ಆಫ್ ಡಾನ್ಸಿಂಗ್. ಹಿ ಇಸ್ ಪ್ರೆಸೆಂಟ್ಲಿ ವರ್ಕಿಂಗ್ ವಿತ್ ಜೂನಿಯರ್ಸ್ ಕಲೆಕ್ಟಿವ್ ಕಾಲ್ಡ್ ಸಿಟಿಸನ್ಸ್ ಆಫ್ ಸ್ಟೇಜ್ ಕೊಲ್ಯಾಬ್. ಹಾಗೆ ಇವರು ಸಾಕಷ್ಟು ರಿಯಾಲಿಟಿ ಶೋನ ಕೊರಿಯೋಗ್ರಾಫ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಝಲಕ್ ದಿಖಲಾಜಾ, ಅಫ್ಕೋರ್ಸ್ ಎಲ್ರಿಗೂ ಗೊತ್ತು, ಡಾನ್ಸ್ ಇಂಡಿಯಾ ಡಾನ್ಸ್ ಇದ್ರ ಬಗ್ಗೆನೂ ಎಲ್ರಿಗೂ ಗೊತ್ತು. ಸೊ ಇದರ ಕೊರಿಯೋಗ್ರಾಫರ್ ಕೂಡ. ವೆಲ್ಕಮ್ ನಿಹಾಲ್ ಪಾಷಾ ಅವರೇ, ಹ್ಯಾಪಿ ಟು ಹ್ಯಾವ್ ಯು. ಥ್ಯಾಂಕ್ ಯು ಸೋ ಮಚ್. ಆಲ್ರೈಟ್, ನಮ್ಮ ಮುಂದಿನ ಜಡ್ಜ್ ದ ವೆರಿ ಬ್ಯೂಟಿಫುಲ್, ದ ವೆರಿ ಗಾರ್ಜಿಯಸ್ ಬೃಂದಾ ರಾಜ್ ಪೋಪಟ್ ಅವರು. ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಶಿ ಇಸ್ ಅನ್ ಆ್ಯಕ್ಟರ್, ರೈಟರ್ ಆ್ಯಂಡ್ ಆರ್ಟಿಸ್ಟ್ ಕೂಡ. ಹಾಗೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು ಸಾಕಷ್ಟು ಡಾನ್ಸ್ ಫೆಸ್ಟಿವಲ್ಸಲ್ಲಿ ಕಂಡಕ್ಟ್ ಕೂಡ ಮಾಡಿದ್ದಾರೆ, ವೆರಿ ಪ್ರೆಸ್ಟೀಜಿಯಸ್. ಅದರಲ್ಲಿ ಬಾದಾಮಿ ಮಹೋತ್ಸವ ಆಗಿರ್ಬೋದು ಆ್ಯಂಡ್ ಸಬರ್ಮತಿ ಫೆಸ್ಟಿವಲ್ ಆಗಿರ್ಬೋದು, ಹೀಗೆ. ಆ್ಯಂಡ್ ಶಿ ಇಸ್ ಆಲ್ಸೋ ಕೊರಿಯೋಗ್ರಾಫ್ಡ್ 150 and plus events ಕೂಡ, ವಿಚ್ ಇಸ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ಅಪ್ ದಿಸ್ ಒಕೇಶನ್. ಹಾಗೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಕಥಕ್, ಘೂಮರ್, ಗರ್ಬಾ ಇದನ್ನು 7 ವರ್ಷದಿಂದ ಹೇಳ್ಕೊಡ್ತಾ ಇದ್ದಾರೆ. ಆಲ್ರೈಟ್, ಥ್ಯಾಂಕ್ ಯು ಒನ್ಸ್ ಅಗೇನ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆಲ್ರೈಟ್, ನಮ್ಮ ಜೊತೆ ಇದ್ದಾರೆ 3ನೇ ಜಡ್ಜ್, ಫುಲ್ ಸ್ವಾಗಲಿ ಕೂಲಾಗಿ ಕೂತ್ಕೊಂಡಿರುವಂತಹ ರಾಯ್ಸ್ಟನ್ ಡೀಸಾ ಅವರು. ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಹಿ ಇಸ್ ವೆಲ್ ವರ್ಸ್ಡ್ ಇನ್ ಲ್ಯಾಟಿನ್ ಅಂಡ್ ಬಾಲ್ರೂಮ್ ಸ್ಟೈಲ್ ಆಫ್ ಡಾನ್ಸಿಂಗ್. ಹಾಗೆ ಇವರು ಕಾರ್ಪೊರೇಟ್ ವೆಲ್ನೆಸ್ ಕೋಚ್ ಕೂಡ. 150ಕ್ಕೂ ಹೆಚ್ಚು ಕಾರ್ಪೊರೇಟ್ ಈವೆಂಟ್ಸನ್ನು ಮಾಡಿದ್ದಾರೆ. ಹಾಗೆ ಹಿ ಇಸ್ ಟ್ರೈನ್ಡ್ ಅಂಡರ್ ಹಾಲಿವುಡ್ ಕೊರಿಯೋಗ್ರಾಫರ್ಸ್ ಆ್ಯಂಡ್ ನ್ಯೂಯಾರ್ಕ್ ಡಾನ್ಸ್ ಸ್ಪೋರ್ಟ್ ಇಂದ. ಆ್ಯಂಡ್ ಆಫ್ ಕೋರ್ಸ್ ಹಿ ಇಸ್ ಆಲ್ಸೋ ಸರ್ಟಿಫೈಡ್ ಅಟ್ UK Alliance. ಸೊ ಹ್ಯಾಪಿ ಟು ಹ್ಯಾವ್ ಯು ರಾಯ್ಸ್ಟನ್ ಡೀಸಾ ಅವರೇ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅವರೇ, ನಮ್ಮ 3 ಜನ ಜಡ್ಜಸ್ಗೆ ಸ್ವಾಗತ, ಸುಸ್ವಾಗತ. ಐಶು, ನಮ್ಮ ಮೊದಲನೇ ಪಾರ್ಟಿಸಿಪೆಂಟ್ನ ಕರೆಯೋ ಸಮಯ ಕರೆಯೋಣ. ಎಸ್, ನಮ್ಮ ಮೊದಲನೇ ಪಾರ್ಟಿಸಿಪೆಂಟ್ ಸಿದ್ಧಾರ್ಥ್ ಸಿ ಫ್ರಮ್ ಬ್ಯಾಂಗ್ಳೂರ್. ನನ್ನ ಹೆಸರು ಸಿದ್ಧಾರ್ಥ್, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಸೊ ಐ ಆಮ್ ಹಿಯರ್ ಟು ಪ್ರೂವ್ ಮೈ ಟ್ಯಾಲೆಂಟ್. ಸೊ ಇಟ್ಸ್ ಅ ಹ್ಯೂಜ್ ಆಪರ್ಚುನಿಟಿ ಫಾರ್ ಆಲ್ ದಿ ಡ್ಯಾನ್ಸರ್ಸ್ who has talent outside and they can, portray it here. So thanks to the huge opportunity. And since I am a hip hop patriot, I would like to explore my hip hop skills in here. So thank you so much for the opportunity given by DD Dance School Tamara. Thank you so much.
ಸೂಪರ್ ಮ್ಯಾನ್. ಥ್ಯಾಂಕ್ ಯು. ಓಕೆ, ಸೊ ಸಿದ್ಧಾರ್ಥ್ ಅವರೇ, ನಾನು ಆ್ಯಕ್ಚುಲಿ ಚಂದನ್ ಶೆಟ್ಟಿ ಅವರ ಎಲ್ಲ ಸಾಂಗು ಕೇಳಿದ್ದೀನಿ. ಹಾಳಾಗೋದೆ ಸಾಂಗಿಗೆ ಯಾರೂ ಡಾನ್ಸ್ ಮಾಡಿರಲಿಲ್ಲ. ಹೌದು. ಸೊ ವಾಟ್ ಸ್ಟೈಲ್ ಆಫ್ ಡಾನ್ಸಿಂಗ್ ಇಸ್ ದಿಸ್? This is a mixture of all the styles. I've involved hip hop, locking, house, and also I've did freestyle. So ಫ್ರೀ ಸ್ಟೈಲ್ some ಎಲ್ಲನೂ sort of ಮಿಕ್ಸ್ ಆಗಿದೆ ಅಂತ. everything. ವಾವ್. ಓಕೆ, ವೆರಿ ನೈಸ್. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಇವಾಗ ನೀವು ಸೆಲೆಕ್ಟ್ ಆಗ್ತೀರಾ ಅನ್ನೋದು ಹೇಗೆ ನಮ್ಮ ಕಾರ್ಯಕ್ರಮದಲ್ಲಿ ಗೊತ್ತಾಗುತ್ತೆ ಅಂತ ಎಲ್ರಿಗೂ ಒಂದಿರುತ್ತೆ. ಹೇಗೆ ಅಂದರೆ, ನಮ್ಮ ಜಡ್ಜಸ್ ನಿಮ್ಮ ಜೊತೆ ಸೆಲ್ಫಿ ತೊಗೊಂಡ್ರೆ, ಅಫ್ಕೋರ್ಸ್ ಕಮೆಂಟ್ಸು ಕಾಂಪ್ಲಿಮೆಂಟ್ಸು ಅದೆಲ್ಲ ಪಕ್ಕಕ್ಕಿಟ್ಟು ಸೆಲ್ಫಿ ತೊಗೊಂಡ್ರೆ ಮಾತ್ರ ನೀವು ಸೆಲೆಕ್ಟ್ ಆಗಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. Okay. ಓಕೆನಾ? Okay, fine. ಆಲ್ ರೈಟ್. ಹಾಗಿದ್ರೆ ನಮ್ಮ ಜಡ್ಜಸ್ನ ಕೇಳ್ಬಿಡೋಣ, ನಿಮ್ಮ ಡಾನ್ಸಿಂಗ್ ಸ್ಟೈಲ್ ಹೇಗೆ ಅನ್ನಿಸ್ತು Yeah, ಅಂತ. sure. Thanks. ನಿಮಗೆ ಕನ್ನಡ ಬರುತ್ತಾ? I don't know Kannada, but I'm understanding something. So ಓಕೆ, ಹಾಗೆ ನಮ್ಮ ಶೋನಲ್ಲಿ ನಾನೊಂದು ರೂಲ್ ಮಾಡಿದ್ದೀನಿ ಇವಾಗ. ಯಾರೇ ವೇದಿಕೆ ಮೇಲೆ ಬಂದ್ರೂ ಕನ್ನಡ ಅರ್ಥ ಮಾಡ್ಕೊಳ್ಳಿ ಈಗಲಿಂದ. ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದರೆ, ಅಕಸ್ಮಾತ್ ಅವ್ರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ, ನೆಕ್ಸ್ಟ್ ರೌಂಡಿಗೆ ಬಂದಾಗ ಏನಾದರೂ ಕನ್ನಡ ಕಲ್ತ್ಕೊಂಡ್ಬರ್ಬೇಕು. ಪ್ರತಿ ರೌಂಡ್ ಅವ್ರು ಸೆಲೆಕ್ಟ್ ಆಗಿ ಮುಂದೆ ಹೋಗ್ತಾ ಇದ್ದ ಹಾಗೆ ಒಂದೊಂದು ಏನಾದರೂ ಪದನೋ, ಒಂದು ಲೈನೋ, ಒಂದು no, only ಕವಿತೆನೋ, one word ಒಂದು in ಕವನನೋ, Kannada. ಏನೋ ಒಂದು. ನಾನು ಬೆಂಗಳೂರಿಂದ ಅಣ್ಣ ಬಂದಿದ್ದೀನಿ. ಒಂದು ನಿಮಿಷ. So please select me. ನೋ ವೇಟ್, ಇದು ದೇವರಾಣೆ ಕನ್ನಡ ಅಲ್ಲ, ಇದು ಯಾವ ಭಾಷೆ ಅನ್ನೋದೇ ನನಗೆ ಗೊತ್ತಿಲ್ಲ. ಫುಲ್ ಸ್ಟಾರ್ಸ್ ಕಾಣಿಸ್ತಾ ಇದೆ ನನಗೆ ಸ್ಟುಡಿಯೋನಲ್ಲಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಹೇಗಿದ್ದೀರಾ? ವಿಚ್ ಮೀನ್ಸ್ ಹಾಯ್. ಹಾಯ್. ಹೌ ಆರ್ ಯು? ಹೌ ಆರ್ ಯು? ಹೇಗಿದ್ದೀರಾ ಅಂದ್ರೆ ಹೇಗಿದ್ದೀರಾ? ಅಂದ್ರೆ ಹೌ ಆರ್ ಯು? ಅಷ್ಟು. ಇವಾಗ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನೀವು ನನಗೆ ಏನಾದರೂ ಹೇಳಬೇಕು. ಕನ್ನಡನೇ ಆಗಿರ್ಬೇಕು. ಇವಾಗ ಎಂದೋರ ಅದೆಲ್ಲ ನೋರಾ, ಇಟ್ ವಿಲ್ ನಾಟ್ ವರ್ಕ್. ಆಯ್ತಾ? ಆಲ್ ರೈಟ್, ಲೆಟ್ಸ್ ಮೂವ್ ಆನ್ ಟು ಅವರ್ ಜಡ್ಜಸ್. ನಮ್ಮ ರಾಯ್ ಅವ್ರನ್ನ ಕೇಳೋಣ. ಹೇಳಿ ಸರ್, ಹೇಗನ್ನಿಸ್ತು? Hi Siddharth. You're a cool tapori appa. You had it hip hop, you had it house, ಮತ್ತೆ ಅದೂನು ಕನ್ನಡ ಸಾಂಗಿಗೆ. Very brilliant. Thank you so much, sir. What I liked is hip hop ಅಲ್ಲಿ ಸ್ವಲ್ಪ ಕೆಲವೊಮ್ಮೆ ಏನಾಗುತ್ತೆ, ಅದು ಕಲ್ಚರಲ್ ಥರ ಇದೆ. ಇಟ್ಸ್ ನಾಟ್ ಲೈಕ್ ಅ ಡಾನ್ಸ್. ಯು ವಿಲ್ ಪ್ರಾಬ್ಲಿ ಕೈಂಡ್ ಆಫ್ ಲುಕ್ ಡೌನ್, ಕೆಳಗಡೆ ನೋಡ್ತೀರಾ. ಸೊ ಯು ಹ್ಯಾವ್ ಟು ಅವಾಯ್ಡ್ ದ್ಯಾಟ್ ಲಿಟಲ್. Sure. ಅಷ್ಟೇ. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಅದು ಕಲ್ಚರು ಮಾತ್ರ, ಇದು ಪರ್ಫಾರ್ಮೆನ್ಸ್, ಇದು ಆಡಿಯನ್ಸ್ ನೋಡ್ತಾ ಇದ್ದಾರೆ. ಆ್ಯಂಡ್ ಇಫ್ ಯು ಲುಕ್ ಡೌನ್ ಇಟ್ ಡಸಂಟ್ ಲುಕ್ ಗುಡ್. ಅಷ್ಟೇ. ನಿಮ್ಮ ಟೆಕ್ನಿಕ್ ಎಲ್ಲ ಪರ್ಫಾರ್ಮೆನ್ಸು ಮತ್ತು ಸ್ವಲ್ಪ ಎಕ್ಸ್ಪ್ರೆಷನ್ಸು ನೀವು ಟ್ರೈ ಮಾಡಿದ್ದೀರಾ, ಅದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಯಾ, ದಟ್ಸ್ ಆಲ್. Thank you so much. Thank you. ಹಾಗೆ ನನ್ಗೊಂದು ಡೌಟ್ ಬಂದಿದೆ. ಇವ್ರಿಗೆ ಕನ್ನಡ ನಿಧಾನವಾಗಿ ಮಾತಾಡಿದ್ರೇನೆ ಅರ್ಥ ಆಗ್ತಾ ಇಲ್ಲ. ಆ ರ್ಯಾಪ್ ನ ಹೇಗೆ? ಟೆಲ್ ಮಿ. ನಾನು ಹೇಳಕ್ಕಿಂತ ಮುಂಚೆ ಗೋ ಹೆಡ್, ಹೇಳಿ. I think You think? if you speak slowly in Kannada means I will So ಈ ರ್ಯಾಪ್ ಸ್ಲೋ ಆಗಿತ್ತು ಅಂತ ನಿಮ್ಮ ಅರ್ಥನಾ? No, I have no idea what halagode means itself. So someone's referred me that, so I just. ನನ್ನ ಕಮೆಂಟ್ಸ್ ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ? You mix English with Kannada, right? So I'm somewhat okay with it. ಕಲ್ತ್ಕೊಂಬನ್ನಿ. ನೆಕ್ಸ್ಟ್ ಏನು ಬೈದ್ರು ಗೊತ್ತಾಗಲ್ಲ, ಇಲ್ಲ ಅಂದರೆ ಹುಷಾರಾಗಿರಿ. ಓಕೆ, ನೆಕ್ಸ್ಟ್ ಹೇಳಿ ಮ್ಯಾಮ್, ನಿಮ್ಗೆ ಹೇಗೆ ಅನಿಸ್ತು? First of all, congratulations, Siddharth. Very power-packed performance. Thank you so much. It was very energetic and you had this swag. So, tumba chanagittu. Congratulations. Thank you so much. ಮತ್ತೆ I was going to say that I wish you had lipsed a little, but ನೀವು ಹೇಳಿದ್ದೀರಾ ಕನ್ನಡ ಬರಲ್ಲ ಅಂತ. Rap, not possible. Except haladoge, I don't know. Halagode, whatever. ಕನ್ನಡ ಯಾಕೋ ಹಾಳು ಮಾಡ್ತಾ ಇದೀಯಾ? Yeah, so I was just going to point out that one thing. Apart from that very crisp moments, I really liked your dance. And I really thought that if there was a little bit of lip sync, it would have been more interactive. Yes. Because there was this point where not to worry or something. And you were singing it and it looked really nice. And that tapori attitude was there. So really good. Keep it up. And maybe next song you can by heart and come. Sure, I will try to translate in English. Okay. Yes. Congratulations, first of all. Thank you so much. What I would like to say you is, urban style ಒಳಗಡೆ sub-styles ಇದೆ, like locking, housing, popping, which you used. Yes. I would want you to do more justice to one particular step. Okay. ಇವಾಗ ಲಾಕಿಂಗ್ ಮಾಡ್ತಾ ಇದ್ರೆ Yes. ಸರಿಯಾಗಿ ಲಾಕ್ ಮಾಡಬೇಕು. ಪಾಪ್ ಮಾಡಬೇಕಂದ್ರೆ ಪಾಪ್ ಮಾಡಬೇಕು ಸರಿಯಾಗಿ. ಇವಾಗ ನೀವು ಮಿಕ್ಸ್ ಮಾಡ್ತಾ ಇದ್ದೀರಾ, ಅದು ಯಾವಾಗ ಮಿಕ್ಸ್ ಮಾಡ್ತಾ ಇದ್ದೀರಾ ಆವಾಗ ನೀವು ಆ ಪರ್ಟಿಕ್ಯುಲರ್ ಸ್ಟೈಲ್ಗೆ ಹಿಟ್ ಮಾಡಬೇಕು. ನೀವು ಇವಾಗ 12 ಮಾಡ್ತಾ ಇದ್ದಾರೆ, 12 ಸರಿಯಾಗಿ ಫಿನಿಶ್ ಮಾಡಿ ಲಾಕ್ ಮಾಡಬೇಕು. ಓಕೆ. ಇವಾಗ ನಿಮಗೆ ಮಿಕ್ಸ್ ಮಾಡ್ತಾ ಇದ್ದೀರಾ, ಅದು
it is really nice. And also you used this bells and few things, which was really nice. Chanagittu. But only those things. But otherwise, you were really good at what Thank you you so did. much. Thank you. Tumba chanagittu. Thank you. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಲಾಕ್ ನೀವು ಕರೆಕ್ಟಾಗಿ ಮಾಡಿಲ್ಲ, ಕರೆಕ್ಟಾಗಿ ಕನ್ನಡ ಮಾತಾಡಿಲ್ಲ ಅಂದರೆ ನೆಕ್ಸ್ಟ್ ನಾವು ನಿಮ್ಮನ್ನ ಇಲ್ಲಿ ಸೈಡಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಎನಿವೇಸ್ ಲೆಟ್ಸ್ ಮೂವ್ ಆನ್. ಇವ್ರ ಜೊತೆ ಸೆಲ್ಫಿ ತಗೊಳ್ತೀರಾ ಇಲ್ವಾ? Selfie ಬೇಕಾ? You want a selfie? ಪಾಪ ಎಷ್ಟು ಒಳ್ಳೆ Which ಕನ್ವಿನ್ಸ್. means you're selected. Congratulations. Okay, selfie moment. So yes, and just now I did my performance and I got sports selected for my performance. So I got no words to explain how it was like getting to a sports selected, getting into the sports selection round. And I took a selfie with the judges also. They were so sweet judges who encouraged me, who applauded my performance. At the same time, they gave some valuable feedbacks also. So it's going to be helpful for me in the other rounds at the same time finale. I hope I will win this competition. So I need all of your support. At the same time, judges support also. Thank you so much. ಓಕೆ, ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಗೋಕು ಅವರು. ಇವರು ಫ್ಯಾಬ್ರಿಕೇಟ್ ಡಾನ್ಸ್ ಸ್ಟುಡಿಯೋಯಿಂದ ಬಂದಿದ್ದಾರೆ. ಇವರು ಕೂಡ ಮೂಲತಃ ಬೆಂಗಳೂರಿನವರು. ಜೋರಾದ ಚಪ್ಪಾಳಿಯೊಂದಿಗೆ ಲೆಟ್ಸ್ ವೆಲ್ಕಮ್ ಗೋಕು. Hi everyone, ನನ್ನ ಹೆಸರು ಗೋಪಾಲ್ ಕೃಷ್ಣ. People call me Goku. I'm from Bangalore. I like to dance, like I've been dancing from 3 years. ಇವಾಗ ಗೋಕು ಒಂದು ಡ್ಯಾನ್ಸ್ ಮಾಡ್ದ ಅಲ್ವಾ? ಹೌದು. ಅದು ನೋಡಿದ್ರೆ ನನಗೇನು ಅನಿಸ್ತಾ ಇತ್ತು ಗೊತ್ತಾ? ಹಾ. ಒಂದು ನೀರಲ್ಲಿ ಹಾವು ಹೋಗುತ್ತೆ ಗೊತ್ತಾ, ಆ ಥರ ಫೀಲ್ ಆಗ್ತಾ ಇತ್ತು ನನಗೆ. ಗೋಕು, ವಿಚ್ ಸ್ಟೈಲ್ ಡ್ಯಾನ್ಸ್? I just did popping and bone breaking. That's it. ಹೌದಾ? ಓಕೆ, ನೀವು ಇವಾಗ ಒಂದು ಸ್ಟೆಪ್ ಮಾಡಿದ್ರಲ್ಲ, ಕೆಳಗೆ ಹೋಗೋದು ಒಂದ್ಸರಿ ಮಾಡಿ. ಓಕೆ, ಯು ಡೂ ಇಟ್, ಹಿ ವಿಲ್ ಲರ್ನ್. ನೀವು ಮಾಡಿ ಅವ್ರು ಕಲ್ತ್ಕೊಳ್ತಾರೆ. ಹಾಂ, ಹೋಗುರು, ಕೆಳಗೆ ಹೋಗಿ. ಹಾಂ, ಬೆಂಡ್. ಅಷ್ಟೇ. ಹಾಂ, ಇನ್ನೂ ಸ್ವಲ್ಪ ಕೆಳಗೆ ಹೋಗಿ. ನೀವು ಹೋಗಿ. ಗೋಕು ಕಷ್ಟ ಇದೆ ಅಲ್ವಾ? ಕಷ್ಟ. ಓಕೆ, ಆಲ್ರೈಟ್. ನಮಗೆ ನೋಡೋದಕ್ಕೆ ಅಲ್ಲಿಂದ ತುಂಬ ಈಸಿಲಿ ಏನೋ ಹಿಂಗೆ ಮಾಡ್ತಾ ಇದ್ದಾರಲ್ಲ, ಹಿಂಗೆ ಈಸಿಲಿ ಕೆಳಗಡೆ ಹೋಗ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತು. ಬಟ್ ಆ್ಯಕ್ಚುಲಿ ನಮ್ಮ ಆದಿತ್ಯ ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಇಟ್ಸ್ ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್ ಅಂತ. ಎಸ್ಸೋನು? ಹೌದು, ತುಂಬ ಕಷ್ಟ ಇದೆ. ಹೌದಲ್ವಾ? ಸೊ ಗುಡ್ ಗೋಕು. ಆಲ್ರೈಟ್, ನಾವು ಜಾಸ್ತಿ ಮಾತಾಡೋದು ಬೇಡ, ನಮ್ಮ ಜಡ್ಜಸ್ನ ಕೇಳ್ಬೇಡ. ಓಕೆ, ನಮ್ಮ ನಿಹಾಲ್ ಅವ್ರನ್ನ ಕೇಳೋಣ. ನಮ್ಮ ಗೋಕು ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ನಿಹಾಲ್ ಅವರೇ? ಹೆಲೋ ಗೋಕು. Hi sir. ನಿಮ್ಮ ಡಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. Thank you so much. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಐ ಹ್ಯಾವ್ ಸೀನ್. Thank you. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ರೈಟ್, ಬೃಂದಾ ಅವರೇ ನೀವು ಹೇಳಿ.
ರಿಯಲಿ ಟು ಬಿ ಫ್ರ್ಯಾಂಕ್ ನಿಮ್ದ್ರಲ್ಲಿ ಫೈನಲಲ್ಲಿ ಹೋಗೋದು ಕ್ಯಾಲಿಬರ್ ಇದೆ. Thank you so much, ma'am. So you can be one of the finalists. So congratulations. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಸರ್. ಸೊ ರಾಯ್ ಸರ್ ನಿಮ್ಗೆ ಹೇಳಿ ಹೇಗೆ ಅನ್ನಿಸ್ತು? It's one of the best performance I've seen. ಈ ಶೋ ಅಲ್ಲಿ ಅಲ್ಲ I've ever seen. Thank you so much, sir. Okay. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಒಳ್ಳೆ ಕಮೆಂಟ್ಸ್ ಬಂದಿದೆ. ಸೊ ನನಗೆಲ್ಲೋ ಒಳಗಡೆ ಪಕ್ಷಿ ಹೇಳ್ತಾ ಇದೆ ನಿಮಗೆ ಸೆಲ್ಫಿ ಸಿಗುತ್ತೆ ಅಂತ. ಸಿಗತ್ತಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೆಲ್ಫಿ ಮೊಮೆಂಟ್. Hey guys, just now I just performed in front of the judges. I got selected. I'm very happy to say that. I hope my family will be proud to watch me in TV. ಓಕೆ, ಸೊ ಆದಿತ್ಯ, ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಯಾರು? ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಕರಣ್ ಫ್ರಮ್ ಬ್ಯಾಂಗ್ಳೂರ್. ಹಲೋ, ಹಾಯ್ ಬೆಂಗಳೂರು. ನಮಸ್ಕಾರ ಎಲ್ಲರಿಗೂ. ನಾನು ಕರಣ್ ಅಂತ. ನಾನು ಚಂದನ ವಾಹಿನಿ ಆಡಿಷನ್ಗೆ ಬಂದಿದ್ದೀನಿ ಇವತ್ತು. ಇಲ್ಲೇನಾದರೂ ನಾನು ಸೆಲೆಕ್ಟ್ ಆಗಿ ನಾನು ವಿನ್ ಆಗಿಬಿಟ್ರೆ ದೆನ್ ದಿಸ್ ವಿಲ್ ಬಿ ಒನ್ ಸ್ಟೆಪ್ ಫಾರ್ ಮೀ ಟು ಗ್ರೋ. Come on in, mate, let's start the proceedings. ಏನು ಹುಡುಕ್ತಾ ಇದ್ದೀರಾ? ಅದೆಲ್ಲ ಇಶ್ಯೂ. ಅವ್ರ ಮೈಯೊಳಗೆ ಜಿರಳೆ ಇಲ್ಲ ಏನಾದರೂ ವೈಬ್ರೇಟ್ ಆಗೋ ಮೊಬೈಲ್ ಏನಾದರೂ ಇಟ್ಕೊಂಡಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ. ಓ ಹಾಗೆ. ಕರಣ್ ಅವರೇ, ವೆಲ್ಕಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ. ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ, ಮ್ಯಾಚಿಂಗ್ ಒಂಥರ ಅನಿಸ್ತಾ ಇದೆ ನನಗೆ. ಒದ್ದ ಇದೆ ಕೂದಲು ಆ್ಯಕ್ಚುಲಿ. ಓಕೆ, ನಾನೇನು ಜಾಸ್ತಿ ಹೇಳೋದಿಲ್ಲ. ಓವರ್ ಟು ಜಡ್ಜಸ್. ಸೊ ಬೃಂದ ಮ್ಯಾಮ್, ನೀವು ಹೇಳಿ ಹೇಗೆ ಅನಿಸ್ತು? ವೆನ್ ಯು ಕೇಮ್ ಇನ್ ನನಗೆ ಅನಿಸ್ತಾ ಇತ್ತು ತುಂಬ ಹಂಬಲಾಗಿ ಬಂದೆ. ನೀವು ಏನು ಮಾಡ್ತೀರಾ ಯೋಚನೆ ಮಾಡ್ತಾ ಇದ್ದೆ ನಾನು. ಬಟ್ ಸ್ಟೇಜ್ ಮೇಲೆ ಹೋದ್ಮೇಲೆ ನೀವು ಫುಲ್ ಆನ್ ಕಾನ್ಫಿಡೆನ್ಸ್ ಜೊತೆ ಪರ್ಫಾರ್ಮ್ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ವೆರಿ ವೆರಿ ಗುಡ್. ಥ್ಯಾಂಕ್ ಯು. ಸಿ ವೆರಿ ಫ್ಯೂ ಪೀಪಲ್ ಡಾನ್ಸ್ ಆನ್ ದ ಬೀಟ್ ಆ್ಯಂಡ್ ಅ ಫ್ಯೂವರ್ from that, pick on the smallest beats as well. That you have done. Thank you, ma'am. Very nice, very nice. ತುಂಬ ಒಳ್ಳೆದಿತ್ತು. ಥ್ಯಾಂಕ್ ಯು. ಸೊ ರಾಯ್ ಸರ್, ನೀವು ಹೇಳಿ. I don't think you danced on the beat. You reacted on the beat. ಅಷ್ಟೇ. And ನಿಮ್ಮ performance start ಇಂದ ಎಂಡ್ ತನಕ I was like 1 second miss ಮಾಡಿಲ್ಲ. I was like this. I think I went 5 times like that. Thank you, sir. ಓಕೆ, ಸೊ ನಿಹಾಲ್ ಅವರೇ ಹೇಳಿ. ರಾಯ್ಸ್ಟನ್ ಅವರೇ, ಪಾರ್ಟಿಸಿಪೆಂಟ್ ಬೈ ಪಾರ್ಟಿಸಿಪೆಂಟ್ ನಮ್ಗೆ ಕಾಂಪಿಟೇಟಿವ್ ಆಗ್ತಾ ಇದೆ. ಮತ್ಲಬ್ Definitely. ನಮ್ಗೆ ಟಫ್ ಆಗ್ತಾ ಇದೆ, ಅವ್ರಿಗಲ್ಲ ನಮ್ಗೆ ಜಾಸ್ತಿ ಟಫ್ ಆಗ್ತಾ ಇದೆ. ವಾಟ್ ಅ ಪರ್ಫಾರ್ಮೆನ್ಸ್ ಮ್ಯಾನ್. Thank you. ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. Thank you so much. ಮತ್ತು ಈ ಹೇಳ್ಕೊಟ್ಟಿರೋದು ಯಾರು ನಿಮಗೆ? ಆ್ಯಕ್ಚುಲಿ ಬೇಸಿಕಲಿ ನಮಗೆ ಎಲ್ಲ ಗುರು ಅಂದರೆ ಯೂಟ್ಯೂಬ್ ಎಲ್ಲ. ಗುಡ್. ಯು ಹೆಲ್ಡ್ ಮೈ ಐಸ್ ಥ್ರೂ ಔಟ್ ದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ವಾಸ್ ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಟ್ಸ್ ಆಫ್.
ವೆರಿ ಗುಡ್ ಕರಣ್ ಅವರೇ, ವೆರಿ ಗುಡ್. ನೀವು ಯೂಟ್ಯೂಬಲ್ಲಿ ನೋಡಿ ಈ ಮಟ್ಟಕ್ಕೆ ಕಲ್ತ್ಕೊಂಡಿದ್ದೀರಾ ಅಂದರೆ, ನನಗೂ ತುಂಬ ವರ್ಷದಿಂದ ಪಾಪ ನನ್ನ ಗುರು ಡಾನ್ಸ್ ಹೇಳ್ಕೊಡ್ತಾನೆ ಇದ್ದಾರೆ, ನನಗೆ ಬರ್ತಾ ಇಲ್ಲ, ಅದು ಆಗ್ತಾ ಇಲ್ಲ. ನೀವು ಯೂಟ್ಯೂಬ್ ನೋಡಿ ಈ ರೇಂಜ್ಗೆ ಸೂಪರ್, ಫ್ಯಾಂಟಾಸ್ಟಿಕ್. ಸೊ ಒಳ್ಳೆ ಕಮೆಂಟ್ ಸಿಕ್ಕಿದೆ. ಸೊ ಜಡ್ಜಸ್ ಸಾಕಾಯ್ತು ಜಡ್ಜ್ ಮಾಡಿ, ನೀವು ಡಿಸೈಡ್ ಇಲ್ಲ, ಇದು ಅಂಡರ್ಸ್ಟುಡ್. ಅದು ಅಷ್ಟೊಂದು ಒಳ್ಳೆ ಕಮೆಂಟ್ ಕೊಟ್ಬಿಟ್ಟು ಸೆಲ್ಫಿ ಸಿಕ್ಕಿಲ್ಲ ಅಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ಹೋಗಿ ಬಾ ಮಗು. ಸೊ ಹಾಗಾದ್ರೆ ಇವ್ರ ಜೊತೆ ಸೆಲ್ಫಿ ತಗೊಂಡ್ಬಿಡ್ತೀನಿ ಜೊತೆಗೆ. ಚಾನ್ಸ್ ನಾನು ಜಸ್ಟ್ ಇವಾಗ ಜಡ್ಜಸ್ ಜೊತೆ ಸೆಲ್ಫಿ ತಗೊಂಡು ಸೆಲೆಕ್ಟ್ ಆಗಿದ್ದೀನಿ. ಇದೆಲ್ಲ ಇಟ್ಸ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಬಟ್ ನನಗೆ ಇನ್ನೂ ಮುಂದೆ ಹೋಗ್ಬೇಕಂತ ಸಕ್ಕತ್ ಆಸೆ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ನಮ್ಗೆ ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕರಣ್, ಬಹಳ ಚೆನ್ನಾಗಿತ್ತು. ಮೆನಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಈಗ ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಹರ್ಷ ಅವರು. ಇವರು HR ಕ್ರೂ ಇಂದ ಬಂದಿದ್ದಾರೆ. ಇವರು ಕೂಡ ಬೆಂಗಳೂರಿನವರು. ಸೊ ಲೆಟ್ಸ್ ವೆಲ್ಕಮ್ ಹರ್ಷ. ಹಲೋ ಹಾಯ್, ನನ್ನ ಹೆಸರು ಹರ್ಷವರ್ಧನ ಅಂತ. ನಾನು ಬಂದಿರೋದು ಬೆಂಗಳೂರು ವರ್ಮಾವು ಅನ್ನೋ ಜಾಗದಿಂದ. ಈಗ ನಾನು ಹೋಗ್ತಾ ಇರೋದು ಬಂದು ಡ್ಯಾನ್ಸ್ ಸಮರ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಕನ್ನಡದಲ್ಲಿ ನಡೀತಾರ ಚಂದನ ಟಿ ವಿಯಲ್ಲಿ. ಸೊ ಭಾಳ ಎಕ್ಸೈಟ್ಮೆಂಟ್ ಆಗಿದೆ. ಇದಕ್ಕಂತಲೇ ಬಹಳಷ್ಟು ಪ್ರಾಕ್ಟೀಸ್ ಮಾಡಿದ್ದಾಯ್ತು ನಾನು. ಸೊ ಹೋಪಿಂಗ್ ಟು ಡೂ ಬೆಸ್ಟ್ ಆ್ಯಂಡ್ ಇದನ್ನು ಗೆಲ್ಲೇಬೇಕು ಅನ್ನೋ ಇಟ್ಕೊಳ್ಳಿ. ಓಕೆ ಹರ್ಷ ಅವರೇ, ಒಂದು ದೇಸಿ ಟಪ್ಪಾಂಗ ದಂಡನಕ ನೋಡ್ದಂಗೆ ಆಯ್ತು ಸ್ಟೇಜ್ ಮೇಲೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇರೋ ಬರೋ ಎನರ್ಜಿ ಎಲ್ಲ ಹಾಕಿ ಸ್ಟೇಜ್ನೆಲ್ಲ ಫುಲ್ ಗುಡಿಸಿ ಸಾರಿಸಿ ಎಲ್ಲ ಮಾಡಿಬಿಟ್ರಿ. ಆದರೆ ಲಾಸ್ಟಲ್ಲಿ ಯಾಕೋ ಫುಲ್ ಎನರ್ಜಿ, ಫುಲ್ ಬ್ಯಾಟ್ರಿ ಡೌನ್ ಆಗೋಗಿತ್ತು. ಇವ್ರನ್ನ ನೋಡಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ಕೆಳಗಡೆ ಎಲ್ಲ ಬಿದ್ದು ಅದೆಲ್ಲ. ಯು ನೋ ವಾಟ್ ಇಸ್ ದ ಪ್ರೂಫ್? ಯು ಕ್ಯಾನ್ ಸಿ ಮೈ ಪ್ಯಾಂಟ್ಸ್. ನೋಡಿದ್ರೆ ಎಲ್ಲರಿಗೂ ಗೊತ್ತಾಯ್ತಾ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವ್ರ ಹತ್ರದಿಂದ ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ. ನೀವು ಅಷ್ಟೆಲ್ಲ ಮಾಡಿದ್ರು ಏನಾಗಿಲ್ಲ, ನಾನು ಸ್ವಲ್ಪ ಮಾಡಿದ್ದಕ್ಕೆ ಇಟ್ಸ್ ಓಕೆ. ಸೊ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಗೊತ್ತಾಗುತ್ತೆ. ಹಾಗೆ ಆಲ್ರೈಟ್. ಸೊ ಹರ್ಷ ಅವರೇ, ಕೇಳೋಣ ನಮ್ಮ ಜಡ್ಜಸ್ನ? ಖಂಡಿತ. ಓಕೆ, ಸೊ ಬೃಂದಾ ಅವರೇ ನೀವು ಹೇಳಿ. ಹರ್ಷ, ಮಜ್ಜಾ ಬಂತು. ಫುಲ್ ಸೆಟ್ ಎನರ್ಜಿ ಚೇಂಜ್ ಆಗಿಬಿಟ್ಟಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ಸೊ ರಾಯ್ ಸರ್ ನೀವು ಹೇಳಿ. ನಿಮ್ಮ ಆಟಿಟ್ಯೂಡ್ ಫುಲ್ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ಲೋಕಲ್ ಕನ್ನಡ, ನಮ್ಮ ಸ್ಯಾಂಡಲ್ವುಡ್ ಸ್ಟೈಲ್ ಇತ್ತು. ಹೌದು ಮಾಸ್ಟರ್, ನಾನು ಯೋಚನೆ ಮಾಡ್ತಾ ಇದ್ದೆ ಕನ್ನಡ ಬರಲಿಲ್ಲ ಅಂತ. ಐಶು ಹರ್ಷ ಕನ್ನಡ ತಂದ್ರು, ಎಲ್ಲರಿಗೂ ಹರ್ಷ ತಂದ್ರು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಹಾಲ್ ಅವರೇ, ಸ್ಟೇಜ್ ಯೂಸೇಜ್
ನೀವು ಒಬ್ಬರೇ ಮಾಡಿರೋದು ಸರಿಯಾಗಿ ಆ್ಯಕ್ಚುಲಿ ನೋಡಿದ್ರೆ. ಆಲ್ಸೋ ದ ಡಾನ್ಸ್ ಸ್ಟೈಲ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎನರ್ಜಿ ಆ್ಯಂಡ್ ಸ್ಟೇಜ್ ಯೂಸೇಜ್ ಆ್ಯಂಡ್ ಸ್ಟಫ್. ಐ ಕುಡ್ ಸಿ ಯು ಗೋಯಿಂಗ್ ಹಿಯರ್ ಆ್ಯಂಡ್ ದೇರ್. ನೀವು ಸ್ಟೇಜ್ ಯೂಸ್ ಚೆನ್ನಾಗಿ ಮಾಡಿದ್ರಿ. ಮೊಗ್ಯಾಂಬೋ ಖುಷ್ ಹುವಾ ಅನ್ನೋ ಥರ ನಮ್ಮ ಎಲ್ಲ ಜಡ್ಜಸ್ ಖುಷ್ ಹುವಾ. ನೋಡೋಣ ಅವರು ಸೆಲ್ಫಿ ತಗೊಳ್ತಾರ ಇಲ್ವೋ ಅಥವಾ ವೇಟಿಂಗಲ್ಲಿ ಇಡ್ತಾರ. ಜಡ್ಜಸ್ ನೆಕ್ಸ್ಟ್ ಟೈಮ್ಗೆ ಹೆಂಗೆ ಪ್ರಿಪೇರ್ ಮಾಡಿಬಿಡ್ತೀವಿ? ಸೊ ಐ ಆಮ್ ಶ್ಯೂರ್ ಲೈಕ್ ನೆಕ್ಸ್ಟ್ ಟೈಮು ಅಂತ ಬಂದಾಗ ಐ ವಿಲ್ ಗಿವ್ ದ್ಯಾಟ್ ಆಸ್ ಎನ್ ಬೇರೆ ಲೆವೆಲಲ್ಲಿ ತೊಗೊಂಬರ್ತೀನಿ. ನೋಡೋಣ. ಅಷ್ಟು ಹೇಳ್ತಾ ಇದ್ದೀರಾ? ಓಕೆ, ಸೆಲ್ಫಿ ಮೂಮೆಂಟ್. ಹಲೋ ಹಾಯ್, ನಿಜವಾಗ್ಲೂ ಇವಾಗ ತಾನೇ ಆಡಿಷನ್ ಮುಗಿಸ್ಕೊಂಬಂದೆ. ಸೊ ಇಟ್ ವಾಸ್ ನಿಜವಾಗ್ಲೂ ತುಂಬ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸು. ಸ್ಟೇಜ್ ಅಂದಾಗ ಒಳ್ಳೆ ಕಮೆಂಟ್ಸ್ ಕೂಡ ಸಿಕ್ತು. ಅದಾದಮೇಲೆ ತಿರ್ಗಾ ನೆಕ್ಸ್ಟ್ ರೌಂಡ್ಗೂ ಸಮೇತ ಅವರು ಪ್ರಿಪ್ರೇಷನ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನಲ್ಲಿ ಹೇಳಿದ್ದಾರೆ. ಸೊ ತುಂಬಾ ಒಂದು ಆಪರ್ಚುನಿಟಿನ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ನಾವು ಮಾಡಿದ್ದೀನಿ ಅನಿಸ್ತಾ ಇದೆ. ಆದಿತ್ಯ, ಒಬ್ರಿಗಿಂತ ಒಬ್ರು ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ನೆಕ್ಸ್ಟ್ ಯಾರು ಅಂತ ಹೇಳು. ನೆಕ್ಸ್ಟ್ ಇಷ್ಟೊತ್ತು ಹುಡುಗರ ಪರ್ಫಾರ್ಮೆನ್ಸ್ ನೋಡಿದ್ವಿ. ಈಗ ಒಂದು ಸುಂದರವಾದ ಹುಡುಗಿ ಬರ್ತಾ ಇದ್ದಾಳೆ. ಆ ಸುಂದರವಾದ ಹುಡುಗಿ ಹೆಸರೇನು? ಆ ಸುಂದರವಾದ ಹುಡುಗಿ ಹೆಸರು ಜಾನ್ವಿ ಅಂತ. ಓಕೆ, ಜಾನ್ವಿ ಅವರೇ ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಾನ್ವಿ. ನಾನು ಟಿ ದಾಸರಳ್ಳಿ ಕ್ರೇಜಿ ಲೆಗ್ ಸ್ಕೂಲ್ ಆಫ್ ಡ್ಯಾನ್ಸಿಂದ ಬಂದಿದ್ದೇನೆ. ನಮ್ಮ ಕೊರಿಯೋಗ್ರಾಫರ್ ಬಂದು ಲೋಹಿತ್ ಸರ್ ಅವರು. ಅವ್ರ ಜೊತೆ ಅವ್ರ ಹತ್ರ ಕಲ್ತಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಈ ಡ್ಯಾನ್ಸ್ ಸಮಾರಂಭದಲ್ಲಿ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಓಕೆ ಜಾನ್ವಿ, ಸೂಪರ್. ಥ್ಯಾಂಕ್ ಯು. ಜಾನ್ವಿ, ಕನ್ನಡ ಬರುತ್ತಾ? ಬರುತ್ತೆ. ಹಾಡು ಹಾಡಿದ್ರಾ? ಸ್ವಲ್ಪ ಹಾಡಿದೆ. ಸ್ವಲ್ಪ ಹಾಡಿದ್ರಾ? ಆ ಸ್ವಲ್ಪ ನನಗೆ ಕಾಣಿಸ್ಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ನೋಡ್ತಾ ಇದ್ದೆ, ಲಿಪ್ಸಿಂಗ್ ಮಾಡ್ತಾ ಇದ್ದೀರಾ ಅಂತ. ಬಹಳ ಒಳ್ಳೆ ಹಾಡು, ಅಫ್ಕೋರ್ಸ್ ಅಲ್ವಾ? ಎಲ್ಲರಿಗೂ ಇಷ್ಟ ಆಗುವಂಥ ಹಾಡು. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳೋಣ. ಸೊ ಬೃಂದಾ ಅವರೇ ಹೇಳಿ, ನಿಮಗೆ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತಾ ಜಾನ್ವಿ ಅವ್ರದ್ದು? ಇಷ್ಟ ಆಯಿತು. ಇಟ್ ವಾಸ್ ಅ ನೈಸ್ ಅಟೆಂಪ್ಟ್. ಬಟ್ ಜಾನ್ವಿ, ಸಿ, ಯು ಆರ್ ವೆರಿ ಎಕ್ಸ್ಪ್ರೆಸಿವ್. ಯು ಆರ್ ವೆರಿ ಪ್ರಿಟಿ. ಯುವರ್ ಐಸ್ ಆರ್ ಆಲ್ಸೋ ಸೋ ಎಕ್ಸ್ಪ್ರೆಸಿವ್. ಬಟ್ ಸ್ವಲ್ಪ ಇನ್ನೂ ಎಕ್ಸ್ಪ್ರೆಷನ್ಸ್ ನೀವು ಮಾಡಿರ್ಬೋದು, ಇಲ್ಲಾಂದರೆ ಹ್ಯಾಂಡ್ ಮೂಮೆಂಟ್ಸ್ ಇನ್ನೂ ಕ್ಲಿಯರ್ ಆಗಿರ್ಬೋದು. ಆ ಥರ ಸ್ಮಾಲ್ ಥಿಂಗ್ಸ್ ಯು ಹ್ಯಾವ್ ಟು ಸ್ಟಿಲ್ ವರ್ಕ್ ಆನ್. ಆ್ಯಂಡ್ ಕೊರಿಯೋಗ್ರಫಿನೂ ನನಗೆ ಸ್ವಲ್ಪ ಇಟ್ ಫೆಲ್ಟ್ ಅ ಲಿಟಲ್ ಲ್ಯಾಕಿಂಗ್ ಬಿಹೈಂಡ್ ಆನ್ ಕೊರಿಯೋಗ್ರಫಿ. ಬಿಕಾಸ್ ನನಗೆ ರಿಪಿಟೇಷನು ಕಾಣ್ತಿತ್ತು, ಮತ್ತು there was a lot of this step and this step. I know it's a chorus, but you can always change it, right? Then it shows like, it looks better basically, and you are on TV. So good attempt. Let's see what the other judges think. Okay, so Roy sir, really? Performance was
ಓಕೆ ಟೆಕ್ನಿಕಲಿ ಫೋಕ್ ಸ್ವಲ್ಪ ಮಾಡಿದ್ದೀರಾ. ಇಟ್ ವಾಸ್ ನೈಸ್ ಟು ಸಿ ಫೋಕ್ ಡಾನ್ಸಿಂಗ್. ಲಾವ್ನಿ ಇತ್ತು ಸ್ವಲ್ಪ. ಸೊ ಐ ಲೈಕ್ ದೋಸ್ ಸೆಗ್ಮೆಂಟ್ಸ್. ಮಾತ್ರ ನಿಮ್ಮ ಎಕ್ಸ್ಪ್ರೆಷನ್ಸಲ್ಲಿ ಆ ಸಾಂಗ್, ಐ ಥಿಂಕ್ ನೀವು ಆ್ಯಕ್ಟ್ರೆಸನ್ನು ನೋಡಿದರೆ ಆ ಸಾಂಗಲ್ಲಿ ಶಿ ಸ್ಮೈಲ್ಡ್ ಅ ಲಾಟ್. ಅವ್ರ ಎಕ್ಸ್ಪ್ರೆಷನ್ ಸ್ವಲ್ಪ ಜಾಸ್ತಿ ಇತ್ತು. ನೀವು ಓನ್ಲಿ 40% ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೀರಾ ಅಷ್ಟೇ. ನಾವು ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಷನ್ಸ್, ಸಮ್ ಫ್ಲರ್ಟಿಂಗ್, ಅದು ಲಿರಿಕ್ಸ್ ಗೊತ್ತಾ ನಿಮ್ಮ ಸಾಂಗ್ ಇದು ಲಿರಿಕ್ಸು? ಹಾಂ, ಮತ್ತು ವೈ ಡಿಂಟ್ ಯು ಸಿಂಗ್ ದ ಫುಲ್ ಸಾಂಗ್? ಅದು ಫೀಲ್ ಬರ್ತಾ ಇತ್ತು. ನೀವು ಫುಲ್ ಸಾಂಗಲ್ಲಿ ಸಿಂಗ್ ಮಾಡಿದ್ರಿ, ಆ ಫೀಲ್ ಬರ್ತಾ ಇತ್ತು. ಅದೇ ಐ ಥಿಂಕ್ ದ್ಯಾಟ್ಸ್ ವೈ ಯು ಲಾಸ್ಟ್ ಔಟ್ ಆನ್. ಕೊರಿಯೋಗ್ರಫಿ ಕುಡ್ ಹ್ಯಾವ್ ಬೀನ್ ಬೆಟರ್, ಶಿ ಸೆಡ್. ಥ್ಯಾಂಕ್ ಯು. ಸೊ ನಿಹಾಲ್ ಅವರೇ ಹೇಳಿ. ವೆನ್ ಯು ಆರ್ ಪರ್ಫಾರ್ಮಿಂಗ್ ಯು ಆರ್ ನಾಟ್ ಶ್ಯೂರ್ ಅಬೌಟ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ನೀವು ಸ್ವಲ್ಪ ಕನ್ಫ್ಯೂಸ್ ಆಗಿದ್ರಿ ನೆಕ್ಸ್ಟ್ ಸ್ಟೆಪ್ ಏನಂತ. ಮ್ಯೂಸಿಕ್ ಫೋಕಸ್ ಮಾಡ್ತಾಯಿದ್ವಿ, ಅದು ಫೇಶಿಯಲ್ ಎಕ್ಸ್ಪ್ರೆಷನ್ನಲ್ಲಿ ಕಾಣಿಸ್ತು. ಅದು ಸ್ವಲ್ಪ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಹಾರ್ಡ್ ವರ್ಕ್ ಅಷ್ಟು ಕಾಣಿಸ್ಲಿಲ್ಲ. ನೀವು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಶ್ಯೂರ್ ಆಗಿರಬೇಕು. ಅದು ಕಾನ್ಫಿಡೆನ್ಸ್ ಇದ್ದರೆ ಆಟೋಮ್ಯಾಟಿಕ್ ಆಗಲಿ ಕಾಣಿಸುತ್ತೆ ನಮಗೆ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಫ್ಯೂ ಪ್ಲೇಸಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿತ್ತು. ಅದೆಲ್ಲ ದೇರ್ ವಿ ವೇರ್ ಹುಕ್ಡ್ ಆನ್ ಆ್ಯಂಡ್ ದೆನ್ ಮಿಸ್ ಆಯಿತು. ಅದೆಲ್ಲ ಗ್ಯಾಪ್ಸ್ ಇತ್ತು ಸ್ವಲ್ಪ. ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಫೋಕಸ್ ಮಾಡಿದ್ರೆ ಯು ಆರ್ ಆ್ಯಕ್ಚುಲಿ ಅ ಬ್ರಿಲಿಯಂಟ್ ಪರ್ಫಾರ್ಮರ್. ಸೊ ಕೀಪ್ ದಟ್ ಇನ್ ಯರ್ ಮೈಂಡ್. ಥ್ಯಾಂಕ್ ಯು. ಜಾನ್ವಿ, ಸಾಂಗ್ ನೋಡಿದ್ದೀರಾ ಅಲ್ವಾ? ಸಖತ್ ಹ್ಯಾಪಿ ಸಾಂಗ್ ಇದು. ನೀವು ಅಷ್ಟೇ ಹ್ಯಾಪಿಯಾಗಿ ಮಾಡಿಬಿಟ್ಟಿದ್ರೆ ಮುಗ್ದೋಗ್ತಾ ಇತ್ತಾ? ಓಕೆ, ಎನಿವೇಸ್ ನಮಗೆ ಸೆಲ್ಫಿ ಸಿಗುತ್ತಾ ನಮ್ಮ ಜಾನ್ವಿಗೆ? You won't be getting selfie because you were not up to the mark. ಓಕೆ, ನಥಿಂಗ್ ಟು ಗೆಟ್ ಡಿಸ್ಹಾರ್ಟೆಂಡ್. ಇನ್ನೊಂದು ಚೂರು ಇಂಪ್ರೂವ್ಮೆಂಟ್ಸ್ಗೆ ಸ್ಕೋಪ್ ಇರುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ಧಮಾಕ ಮಾಡಿ. ಓಕೆ, ಆಲ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ. ಜಡ್ಜಸ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ಎಕ್ಸ್ಪ್ರೆಷನ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಟೈಮ್ ವಿತ್ ಫುಲ್ ಎಕ್ಸ್ಪ್ರೆಷನ್ಸ್ ಬರ್ತೀನಿ. ಆದಿತ್ಯ, ವಾಟ್ ನೆಕ್ಸ್ಟ್? ಹೂ ನೆಕ್ಸ್ಟ್? ನೆಕ್ಸ್ಟು 1 2 3 4 ಅಂತ ಏರೋಬಿಕ್ಸ್ ಮಾಡೋದಾ? ಅಲ್ಲ, 1 2 3 4 ಅಂತ ಪ್ರಭುದೇವ ಅವ್ರದ್ದು ಸಾಂಗ್ಗೆ ಡ್ಯಾನ್ಸ್ ಮಾಡಕ್ ಬರ್ತಾ ಇದ್ದಾರೆ ನಿತಿನ್ ಅಂತ ಬ್ಯಾಂಗ್ಳೂರಿಂದ. Alright, let's welcome Nitin. 1 2 3 4. ಹಾಯ್, ಹಲೋ, ನಮಸ್ತೆ. ನನ್ನ ಹೆಸರು ನಿತಿನ್. ನಾನು ಟಿ ದಾಸರಿಂದ ಬಂದಿದ್ದೇನೆ. ನಮ್ಮ ಡ್ಯಾನ್ಸ್ ಕ್ಲಾಸ್ ಹೆಸರು ಕ್ರೇಜಿ ಲಕ್ಸ್ ಸ್ಕೂಲ್ ಆಫ್ ಡ್ಯಾನ್ಸ್. ನಾನು ಕ್ರೇಜಿ ಲಕ್ಸಿಂದ ನನಗೆ ಫಸ್ಟ್ ಟೈಮ್ ಈ ಥರ ಆಡಿಷನ್ಗೆ ಕರ್ಕೊಂಡು ಹೋಗ್ತಿರೋದು. ಅದು ಚಂದನ ಟಿ ವಿ. ಈ ಶೋ ಅಲ್ಲಿ ನಾನು ಗೆದ್ದುಬಿಟ್ಟು ಫೈನಲಲ್ಲಿ ಗೆಲ್ಲಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಬನ್ನಿ ನೋಡಿ ಡ್ಯಾನ್ಸ್ ಸಮರ. ಓಕೆ, ಇದು ಓಕೆ. ಇದು ओके ओके 1 2 3 4 1 2 3 4 A B C D A A E E सारे जो रे मी फा तद्दित तगड़ूम चिंग चाक Monday Tuesday Wednesday Thursday Friday Saturday Sunday 1 2 3 4 okay 1 2 3 4 okay A B C D okay A A E E okay 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 ಓಕೆ. ಅಲ್ಲ, ನೀನು ಅಡ್ಡಡ್ಡ ಉದ್ದುದ್ದ ಬಿದ್ದಿದ್ದು ನೋಡಿ ನಾನು ತಿರುಪತಿ ವೆಂಕಟರಮಣ ಸ್ವಾಮಿ ಏನಾದರೂ ಅಲ್ಲಿ ಬಂದ್ಬಿಟ್ರಾ ಅನ್ಕೊಂಡೆ. ಓಕೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ನನಗನ್ಸುತ್ತೆ. ಆದರೆ ನಮ್ಮ ಜಡ್ಜಸ್ಗೆ ಏನನ್ಸುತ್ತೆ ಕೇಳೋಣ. ಸೊ ನಿಹಾಲ್ ಅವರೇ ಹೇಳಿ, ನಿಮ್ಗೆ ಏನನ್ಸುತ್ತೆ?
ಈ ಥರ ಪರ್ಫಾರ್ಮೆನ್ಸ್ ನೋಡಿದೆ ಒಳಗಡೆಯಿಂದ ಒಂದು ಖುಷಿ ಎಕ್ಸ್ಪ್ರೆಷನ್ಸ್, ಖುಷಿ ಫೀಲಿಂಗ್ ಎಲ್ಲ ಬರುತ್ತೆ. ಥ್ಯಾಂಕ್ ಯು ಸರ್. It's very rare that we get this feeling to see a performance dancing so nice. I can tell you stage usage, expressions, camera ಅಲ್ಲಿಂದ ಅಲ್ಲಿ ಹೋಗ್ತಾ ಇದ್ದು ಕ್ಯಾಮ್ರಾ ನೋಡಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದ. ಮತ್ತು ಸ್ಟನ್ಸ್ ಬ್ರಿಲಿಯಂಟ್, ಎನರ್ಜಿ ಬ್ರಿಲಿಯಂಟ್. ಓವರ್ ಆಲ್ you're a fabulous performer. Thank you. Very good. Thank you very much. ಇನ್ ಫ್ಯೂಚರ್ ಹೀರೋ ಆಗ್ಬೇಕಂತ ಏನಾದರೂ ಪ್ಲಾನ್ ಹಾಕೊಂಡಿದ್ಯಾ? ಲುಕ್ ಎಟ್ ದ್ಯಾಟ್. ಹೌದು ಅನ್ಕೊಂಡು ವಿ ಕುಡ್ ನೋಟಿಸ್ ದ್ಯಾಟ್ ಅಲ್ವಾ? ಸೊ ರಾಯ್ ಸರ್ ನೀವು ಹೇಳಿ. ಅದೇ ಎಂಟ್ರಿ ಮಾಡುವಾಗ ಗೊತ್ತಾಯ್ತಲ್ಲ, ವಿಷನ್ ಅಲ್ಲೆಲ್ಲೋ ಇದೆ. ವಿಷನ್ ಅಲ್ಲೇ ಇದೆ. ಡೆಫಿನೆಟ್ಲಿ ಯುವರ್ ಅ ಸ್ಟಾರ್. ಯುವರ್ ಎಂಟ್ರಿ ಇಟ್ ವಾಸ್ ಬ್ರಿಲಿಯಂಟ್. ಥ್ಯಾಂಕ್ ಯು. ದ್ಯಾಟ್ ಇಸ್ ಹೌ ಅ ಸ್ಟಾರ್ ಎಂಟರ್ಸ್ ನನಗೆ ಅನಿಸ್ತಾ ಇತ್ತು. ಆ್ಯಂಡ್ ಕ್ಯಾಮ್ರಾ ಶೈ ಅಂತ ಗೊತ್ತಾ ನಿಂಗೆ? ಏನಂತ ಕ್ಯಾಮ್ರಾ ಶೈ ಮೀನಿಂಗ್ ಗೊತ್ತಾ? ಗೊತ್ತಿಲ್ವಾ? ಅಂದರೆ ಪೀಪಲ್ ಆರ್ ಶೈ ಲುಕಿಂಗ್ ಅಟ್ ದ ಕ್ಯಾಮ್ರಾ. ನೀನು ಕ್ಯಾಮ್ರಾ ಒಂದು ಶೈ ಮಾಡಿಬಿಟ್ಟಿದ್ಯಾ, ಆ ಥರ ಪರ್ಫಾರ್ಮೆನ್ಸ್ ಇತ್ತು. ಐ ವೆರಿ ಗುಡ್. ಈ ಥರ ನೀವು ಡ್ಯಾನ್ಸ್ ಮಾಡಿದರೆ, ಎಕ್ಸ್ಪ್ರೆಷನ್ ಕೊಟ್ಟರೆ ಟಾಪ್ 20 ಡೆಫಿನೆಟ್ಲಿ ಇರ್ತೀಯ. ಥ್ಯಾಂಕ್ ಯು ಸರ್. ಸೂಪರ್. ಬೃಂದಾ ಮ್ಯಾಮ್ ನೀವು ಹೇಳಿ. ಬಿಜ್ಲಿ ಬಾಂಬ್ ಏನಂದರೆ ಗೊತ್ತಾ? ಸೊ ಒನ್ ವಿಲ್ ಬಿ ಬಿಜ್ಲಿ ಬಾಂಬ್. ಇಷ್ಟೊಂದು ಚಿಕ್ಕ ಬಿಜ್ಲಿ ಬಾಂಬ್ ಜೊತೆಗೆ ಲೈಟ್ ಮಾಡಿದ್ರೆ ದೊಡ್ಡ ಶಬ್ದ ಬರುತ್ತೆ. ಬಟ್ ದೆನ್ ದೇರ್ ವಿಲ್ ಬಿ ಒನ್ ಆಟಮ್ ಬಾಂಬ್. ಚಿಕ್ಕದಿರುತ್ತೆ ಬಟ್ ಶಬ್ದ ಇಷ್ಟು ದೊಡ್ಡದು. ನೀನು ಹಂಗಿದೆಯಾ ಸ್ಟೇಜ್ ಮೇಲೆ? ಆಟಮ್ ಬಾಂಬ್, ಫುಲ್ ಆಟಮ್ ಬಾಂಬ್. ಎನರ್ಜಿ ಇಲ್ಲಿದೆ. ವೆರಿ ಗುಡ್. ಆ್ಯಂಡ್ ಹಿ ವಾಸ್ ಜಸ್ಟ್ ಸೇಯಿಂಗ್ ಮಿ ವೆನ್ ಯು ವರ್ ಪರ್ಫಾರ್ಮಿಂಗ್ ದಟ್ ಯು ರಿಮೈಂಡ್ ಹಿಮ್ ಆಫ್ ಮಿಥುನ್ ಚಕ್ರವರ್ತಿ. ಐ ವಾಸ್ ಲೈಕ್ ಯೆಸ್, ಎಕ್ಸ್ಪ್ರೆಷನ್ ಇಸ್ ಆನ್ ಪಾಯಿಂಟ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಬ್ರಿಲಿಯಂಟ್. ಫ್ಯಾಂಟಾಸ್ಟಿಕ್. ನಿನ್ಗೆ ಯಾವ ಹೀರೋ ಇಷ್ಟ? ನಿನ್ನ ಫೇವ್ರೆಟ್ ಹೀರೋ ಯಾರು? ನಾನು ತಮಿಳವನು. ನನಗೆ ತಮಿಳಲ್ಲಿ ವಿಜಯ್ ಇಷ್ಟ. ಹೌದಾ? ಸೊ ಕನ್ನಡದಲ್ಲಿ ಯಶ್. ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ್ಮೇಲೆ ನಂದೇ ಹವ. ಅದು ಅದೇ ಆಟಿಟ್ಯೂಡ್ ಇಟ್ಕೊಂಡು ಅದೇ ಪಂಚ್ ಇಟ್ಕೊಂಡು ಮಾಡ್ದಂಗಿತ್ತು. ಎನಿವೇಸ್, ನಿನ್ಗೆ ಸೆಲ್ಫಿ ಸಿಗುತ್ತಾ? ಆಬ್ವಿಯಸ್ಲಿ, ಅದು ಕ್ವೈಟ್ ಆಬ್ವಿಯಸ್. ಹೌದು, ನಿನ್ನ ಹವ ಎಲ್ಲ ಕಡೆ ಬೇಡ. ಸೆಲ್ಫಿ ಮೊಮೆಂಟ್. ಓಕೆ ಸಾಂಗ್ಗೆ ನಾನು ಡ್ಯಾನ್ಸ್ ಆಡಿದೆ. ನನಗೇನು ಚೆನ್ನಾಗಿ ಮಾಡಿದ್ದೇನೆ ಅನಿಸ್ತು. ಜಡ್ಜಸ್ಸು ಅಂದರು ಚೆನ್ನಾಗಿ ಮಾಡಿದ್ಯಾ ಅಂತ. ಆಮೇಲೆ ನಾನು ಜಡ್ಜಸ್ ಕೂಡ ಸೆಲ್ಫಿನೂ ತೆಗೆಸ್ಕೊಂಡಿದ್ದೀನಿ. ಆಮೇಲೆ ನಂಗೆ ತುಂಬ ಖುಷಿ ಆಯಿತು. ಈ ಥರ ನನಗೆ ಫಸ್ಟ್ ಟೈಮ್ ನನಗೆ ಈ ಥರ ಚಾನ್ಸ್ ಸಿಗ್ತಿರೋದು ಡ್ಯಾನ್ಸ್ ಮಾಡೋಕ್ಕೆ. ನಾನು ಚೆನ್ನಾಗಿ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಸೊ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಯಾರಂತಂದರೆ, ಅವರು ಏನು ಅಂದರೆ ಅವ್ರ ಹೆಸರಲ್ಲೇ ಶ್ರುತಿ, ತಾಳ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಓಕೆ, ಗೆಸ್ ಮಾಡೋಕ್ಕಾಗುತ್ತಾ ಅವ್ರ ಹೆಸರನ್ನ? ಶ್ರುತಿ ಬೆಂಗಳೂರವರಾ? ಹೌದು, ಬೆಂಗಳೂರು. ಹೌದಾ? ಓಕೆ. ಇನ್ನು ನೆಕ್ಸ್ಟ್ ಕೇಸ್ ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಕರೆದು ಬಿಡೋಣ. ಸೊ ಶ್ರುತಿಧಾರ್ ಆನ್ ಸ್ಟೇಜ್ ಪ್ಲೀಸ್. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಶ್ರುತಿಧಾರ ಮಾತಾಡ್ತಾ ಇರೋದು. ನಾನು ಕ್ರೇಜಿ ಲೆಗ್ ಸ್ಕೂಲ್ ಆಫ್ ಡ್ಯಾನ್ಸಿಂದ ಬಂದಿದ್ದೀನಿ. ನಾನಿಲ್ಲಿ ತುಂಬ ಥರ ಡ್ಯಾನ್ಸ್ ಕಲಿಯೋಕ್ಕೆ ಅಥವಾ ನಾನು ಡ್ಯಾನ್ಸ್ ತೋರ್ಸೋಕ್ಕೆ, ನನ್ನ ಟ್ಯಾಲೆಂಟ್ನ ತೋರ್ಸೋಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನೀವು ಮರಿದೆ ನೋಡಿ, ಬನ್ನಿ ನೋಡಿ ಡ್ಯಾನ್ಸ್ ಸಮರ. ಆಟ ಹುಡುಗಾಟವೋ, ಆಟ ಹುಡುಗಾಟವೋ, ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪರಮಾತ್ಮ ನಾಟವೋ, ಪರಮಾತ್ಮ ನಾಟವೋ. ಆಸೆ ಇಟ್ಟೋನು ಅವನೇ
ಡ್ಯಾನ್ಸ್ ಮಾಡಿದ್ರೆ ನಾನು ಹಿಂಗೆ ಭಜನೆ ಮಾಡ್ಕೊಂಡೇ ಇರಬೇಕಾಗತ್ತೆ ಸ್ಟೇಜ್ ಮೇಲೆ. ಸೊ ಶ್ರುತಿಧರ್, ನಾನು ಶ್ರುತಿ ಅಂದಿದ ತಕ್ಷಣ ಯಾರಪ್ಪ ಇದು ಶ್ರುತಿ ಅನ್ಕೊಳ್ತಾ ಇದ್ದೆ. ಶ್ರುತಿಧರ್, ನಿಮ್ಮ ಹೆಸರು ಕೂಡ ತುಂಬ ವಿಭಿನ್ನವಾಗಿ ವಿಶಿಷ್ಟವಾಗಿದೆ. ಓಕೆ, ನಾನು ನೋಡ್ತಾ ಇದ್ದೆ ನಿಮ್ಮನ್ನ ಫುಲ್ಲು ಸ್ಟಾರ್ಟಿಂಗಲ್ಲೇ ಫುಲ್ ಎಂಥೂನಲ್ಲಿ ತಗೊಳ್ತಾ ಇದ್ರಿ. ಓಕೆ, ನಿಮ್ಮ ಎನರ್ಜಿ, ನಿಮ್ಮ ಡ್ಯಾನ್ಸು ನಮ್ಮ ಜಡ್ಜಸ್ಗೆ ಇಷ್ಟ ಆಯ್ತಾ ಕೇಳೋಣ. ಓಕೆ, ಸೊ ಓವರ್ ಟು ಜಡ್ಜಸ್. ರಾಯ್ ಸರ್ ಹೇಳಿ. ಎನರ್ಜಿ ಚೆನ್ನಾಗಿತ್ತು ಡ್ಯಾನ್ಸಲ್ಲಿ. ಥ್ಯಾಂಕ್ ಯು ಸರ್. ಮತ್ತು ವೇ ಯು ಲ್ಯಾಕಿಂಗ್ ವಾಸ್ ಕೊರಿಯೋಗ್ರಫಿ. ಸ್ವಲ್ಪ ರಿಪಿಟೇಟಿವ್ ಇತ್ತು ಕೊರಿಯೋಗ್ರಫಿ. ಸ್ಟೆಪ್ಸ್ ಎಲ್ಲ ಸ್ಟಂಟ್ಸು ಸೇಮ್. ಇಟ್ ವಾಸ್ ನಾಟ್ ದ ಫಾಲ್ಟ್ ಆಫ್ ಕೊರಿಯೋಗ್ರಫಿ, ಇಟ್ ವಾಸ್ ಮೈ ಫಾಲ್ಟ್ ಆ್ಯಕ್ಚುಲಿ. ಐ ವಾಸ್ ಹೇಳಿ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ನಂದು ಒಂದು ಸ್ವಲ್ಪ ಹೊರಗಡೆ ನನ್ನ ಫ್ರೆಂಡ್ ಈಸ್ ಆ್ಯಕ್ಚುಲಿ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್. ಸಾರಿ ಟು ಹಿಯರ್ ಅಬೌಟ್ ಯುವರ್ ಫ್ರೆಂಡ್. ಐ ಹೋಪ್ ಈಸ್ ಓಕೆ. ಮಾತ್ರ ಕೊರಿಯೋಗ್ರಫಿ ನೀವು ಚೇಂಜ್ ಮಾಡಿದ್ರ ಇಲ್ಲಿ ಅದೇ ಇತ್ತು ಕೊರಿಯೋಗ್ರಫಿ? ನೀವು ಏನು ಪ್ರಿಪೇರ್ ಮಾಡಿದ್ರು ಕೊರಿಯೋಗ್ರಫಿ ಸೇಮ್ ಇತ್ತಾ? ಮಾಡಿದ್ರಲ್ಲ ಅದೇ. ನಂಗೆ ಕೊರಿಯೋಗ್ರಫಿ ಇಷ್ಟ ಆಗಿಲ್ಲ. ನಿಮ್ಮ ಡಾನ್ಸಿಂಗ್ ಚೆನ್ನಾಗಿತ್ತು, ಓಕೆ, ಎನರ್ಜಿ ಚೆನ್ನಾಗಿತ್ತು ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅಟ್ ಸಮ್ ಪಾಯಿಂಟ್ ಚೆನ್ನಾಗಿತ್ತು. ಮತ್ತು ಕೊರಿಯೋಗ್ರಫಿಯಲ್ಲಿ ನೀವು ಇವೆ ಜಸ್ಟ್ ಅಟ್ ಒನ್ ಪಾಯಿಂಟ್ ಮತ್ತು ಸ್ಟೆಪ್ಸ್ ರಿಪೀಟ್ ಆಗೋಯಿತು. ಇದು ಡಾನ್ಸ್ ರಿಯಾಲಿಟಿ ಶೋ, ಆ ಬಾರ್ ಇಸ್ ಹಿಯರ್, ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್. ಸಾರಿ. ಓಕೆ, ಸೊ ನೆಕ್ಸ್ಟ್ ಜಡ್ಜ್ನ ಕೇಳೋಣ. ಬೃಂದಾ ಅವರೇ ಹೇಳಿ. ಶ್ರುತಿಧರ್ ಫುಲ್ ದಡ್ ಅಂತ ಡಾನ್ಸ್ ಮಾಡ್ತಾರೆ. ಎನರ್ಜಿ ವಾಸ್ ಹಿಯರ್, ಬಟ್ ಸಿ ವೆನ್ ಯು ಆರ್ ಡೂಯಿಂಗ್ ಅ ಫೋಕ್ ಡಾನ್ಸ್ ಫಾರ್ಮ್ ಆರ್ ಎನಿ ಇಂಡಿಯನ್ ಡಾನ್ಸ್ ಫಾರ್ಮ್ ಫಾರ್ ದಟ್ ಮ್ಯಾಟರ್, ಎನರ್ಜಿ ಇರುತ್ತೆ ಬಟ್ ಜೊತೆಗೆ ಗ್ರೇಸು ಇರಬೇಕು. ಐ ಫೆಲ್ಟ್ ದಟ್ ಗ್ರೇಸ್ ವಾಸ್ ಲ್ಯಾಕಿಂಗ್ ಸಮ್ವೇರ್. ಅದು ಎನರ್ಜಿ ಕೊಟ್ಟವಾಗ ಗ್ರೇಸ್ ಹೋಗ್ತಾ ಇತ್ತು ಅಂತ ಐ ಫೆಲ್ಟ್. And apart from that, as he said, even I felt that the choreography was a little bit repetitive. You could work on that a little more. Thank you. But good attempt. Thank you. Okay, so Nihal ಅವರೇ ಹೇಳಿ. Me too, very sorry to hear that. But I'll tell you one thing. ಏನಾದರೂ ಆಗಲಿ ಜೀವನದಲ್ಲಿ, ಯಾವುದಾದ್ರೂ ಇನ್ಸಿಡೆನ್ಸ್, ಗುಡ್ or ಬ್ಯಾಡ್, ಆ ಇನ್ಸಿಡೆನ್ಸ್ ಯು ಶುಡ್ ಟೇಕ್ ದಿ ಎನರ್ಜಿ, use that on stage and make it work, and that will create wonders on stage. Yenadru agli, reasons should not be negative anytime. If anything has happened outside the stage, ad use ಮಾಡಿ stage mele haki. You will do miracles on stage. Actually, literally I'm telling you, ad energy use ಮಾಡಬೇಕು stage mele. You will perform differently. Energy ittu, the judges ಹೇಳಿದ್ರಲ್ಲ, energy ittu. ಬಟ್ ಅದು ಎನರ್ಜಿ, ಅದು ಡಾನ್ಸ್ ಪರ್ಫಾರ್ಮೆನ್ಸ್ ಹಿಂದ್ಗಡೆ ಒಂದು ಸ್ಟೋರಿ ಇದೆ ನಿಮ್ಮದು, ಅದು ಸ್ಟೋರಿ ನಡೀತಾ ಇದೆ. ಆ ಸ್ಟೋರಿ ಯೂಸ್ ಮಾಡಿ ಡಾನ್ಸ್ನಲ್ಲಿ. ವೆನ್ ಯು ಯೂಸ್ ಇಟ್, ಇಟ್ಸ್ ಸಮಥಿಂಗ್ ಎಲ್ಸ್. ಓಕೆ, ಓವರ್ ಆಲ್ ಯು ಆರ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್. ಆ್ಯಸ್ ಶ್ರುತಿಧರ್, ಯು ಆರ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ರಿ ನೀವು, ಬಟ್ ಬಿಕಾಸ್ ಆಫ್ ಫ್ಯೂ ಥಿಂಗ್ಸ್ ಡಿಂಟ್ ವರ್ಕ್ ಔಟ್. Don't worry, it's not the end of life. Whatever has happened outside will be fine. You will also be fine, but just take care of yourself. All the very best for the next time. Whenever you come on stage, use whatever happens in life on stage. Thank you. Okay? Take care. ಒಂದು, ಐ ಆಮ್ ವೆರಿ ಸಾರಿ ಟು ಹಿಯರ್ ನಿಮ್ಮ ಫ್ರೆಂಡ್ಗೆ ಈ ಥರ ಆಗಿದೆ ಅಂತ. ಆ್ಯಂಡ್ ಡೆಫಿನೆಟ್ಲಿ ಅವರು ಆರಾಮಾಗಿರ್ತಾರೆ, ನಾವೆಲ್ಲ ಪ್ರೇ ಮಾಡ್ತೀವಿ, ನಾಟ್ ಟು ವರಿ. ಆ್ಯಂಡ್ ವಿತ್ ದ್ಯಾಟ್ ನಮ್ಮ ಜಡ್ಜಸ್ ಹೇಳ್ದಾಗೆ ರೀಸನ್ಸ್ ಆರ್ ಆಲ್ವೇಸ್ ಗೋನ್ ಬಿ ರೀಸನ್ಸ್ ಅಷ್ಟೇ. ಏನೇ ಇರಲಿ, ಅದು ಏನೇ ರೀಸನ್, ಗುಡ್ ಆರ್ ಬ್ಯಾಡ್, ರೀಸನ್ಸ್ ಯಾವಾಗಲೂ ರೀಸನ್ ಆಗೇ ಇರುತ್ತೆ. ಸೊ ನಿಮಗೆ ಒಂದು ಸರಿ ಆಪರ್ಚುನಿಟಿ ಸಿಕ್ಕಿದ್ದು, ಅಕಸ್ಮಾತ್ ಸೆಲ್ಫಿ ಸಿಕ್ಕಿಲ್ಲ ಅಂದರೆ ನೀವೊಂದು ಜೋರ್ ಲಗಾಕಿ ಐಸಾ ಅಂತ ಇನ್ನೊಂದು 2 ವರ್ಷ ತಳ್ಳಬೇಕಾಗುತ್ತೆ. ಸೊ ನೀವು ಈ ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕಿತ್ತು ಅಂತ ನನಗೆಲ್ಲೋ ಅನ್ನಿಸ್ತು ಪರ್ಸ್ನಲಿ. ಸೊ ನೋಡೋಣ ನಿಮಗೆ ಸೆಲ್ಫಿ ಸಿಗುತ್ತಾ ಇಲ್ವಾ ಅಂತ. ಎಸ್ ಜಡ್ಜಸ್. ಸಾರಿ ಶ್ರುತಿಧರ್, ಬಟ್ ದ ಶೋ ಮಸ್ಟ್ ಗೋ ಆನ್, ರಿಮೆಂಬರ್ ದ್ಯಾಟ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರುವಾಗ ಫುಲ್ ಆನ್ ಪ್ರಿಪೇರ್ ಮಾಡಿಬಿಟ್ಟು ಬನ್ನಿ. ಯುವರ್ ಎನರ್ಜಿ ಆನ್ ಸ್ಟೇಜ್ ಇಸ್ ವೆರಿ ಗುಡ್. You are a brilliant performer. Just next time work on your choreography, okay? Thank you so much for that word. You learned something. ಅದು ಅವನ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ. Anyways, thank you so much. ನನಗೆ ಎಲ್ಲೋ ಒಂದು ಕಡೆ ಮುಜುಗರ ಆಯಿತು, ನಾನು ಈ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟೆ ಅಂತ. ಬಟ್ ಸ್ಟಿಲ್ ಓಕೆ, ಆಪರ್ಚುನಿಟಿ ಸಿಗೋದು ಒಂದೇ ಸರಿ, ಎಲ್ಲರೂ ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನನಗನ್ಸಿದ್ದೇನೆಂದರೆ ನನ್ನ ಆಪರ್ಚುನಿಟಿನ ನಾನು ಆ್ಯಕ್ಚುಲಿ ಯುಟಿಲೈಸ್ ಮಾಡಿಲ್ಲ. ಸೊ ವರ್ಕ್ ಹ್ಯಾಡ್, ಸ್ಟ್ರೈವ್ ಹ್ಯಾಡ್ ಆ್ಯಂಡ್ ಬಿ ಎ ಅಚೀವರ್. ಆ್ಯಕ್ಚುಲಿ ನನಗೆ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ, ಆ ಟೈಮಲ್ಲಿ ವರ್ಕೌಟ್ ಮಾಡಿ ನಾನು ಮತ್ತೆ ವಾಪಸ್ ಆಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್,
ರೈಟ್, ಎಲ್ಲ ಪಾರ್ಟಿಸಿಪೆಂಟ್ಗೂ ಥ್ಯಾಂಕ್ ಯು ಪರ್ಫಾರ್ಮ್ ಮಾಡಿದ್ದಕ್ಕೆ. ನಮ್ಮ ಈ ಒಂದು ವೇದಿಕೆಯನ್ನು, ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಒಂದು ಬಾರ್ ಸೆಟ್ ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಐ ಥರಲಿ ಎಂಜಾಯ್ಡ್. ಐ ಆಮ್ ಶ್ಯೂರ್ ನಮ್ಮ ಜಡ್ಜಸ್ ಕೂಡ ಅಷ್ಟೇ ಮಜಾ ಮಾಡಿರ್ತಾರೆ ಈ ಒಂದು ಎಪಿಸೋಡಲ್ಲಿ. ನಾನು ಪರ್ಸ್ನಲಿ ನೋಡಿದಾಗ ಎಲ್ಲರೂ ಸೆಲ್ಫಿ ತೊಗೊಳ್ತಾ ಇದ್ರಪ್ಪ ಇವತ್ತು. ಲಕ್ಕಿ ಡೇನೋ ಏನೋ ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಬಟ್ ಸ್ಟಿಲ್, all right, we come to the end of the episode. Keep watching Dance Samara Talent Amara.